ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅದು ಹೇಗಾಗುತ್ತೆ ಚಂದನ ಅವರೇ? ಅಲ್ಲ, ನಿಮ್ಮ ಅಪ್ಪ ಅಮ್ಮನಿಂದ ದೂರ ಇರ್ಬೋದು, ಆದರೆ ನಿಮ್ಮ ಗಂಡ ಆದರೂ ಇರಬೇಕಲ್ವಾ? ನಿಮ್ಮ ಗಂಡ ಇಲ್ಲ ಅಂತ ಮಾತ್ರ ನೀವು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ನಿಮ್ಮ ಕತ್ತಲ್ಲಿ ತಾಳಿ ಇದೆ, ನಿಮ್ಮ ಕಾಲಲ್ಲಿ ಕಾಲುಂಗುರ ಇದೆ. ಇದೆಲ್ಲ ನೋಡಿದ್ರೆ ಅವ್ರು ಇರಲೇಬೇಕು ತಾನೇ. ನಾವೇನು ಅವ್ರ ಹತ್ರ ಹೋಗ್ಬಿಟ್ಟು ನೀವು ನಮ್ಮನೇಲೆ ಕೆಲಸ ಮಾಡ್ತಿದ್ದೀರಾ, ನೀವು ಇಲ್ಲೇ ಇರೋದು ಅಂತ ನಾವೇನು ಹೇಳೋದಿಲ್ಲ. ಅಟ್ಲೀಸ್ಟ್ ಎಮರ್ಜೆನ್ಸಿಗೆ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕಲ್ವಾ? ಅದಕ್ಕೋಸ್ಕರ ಕೇಳಿದೆ ಅಷ್ಟೇ. ಹೇಳಿ ಚಂದನ ಅವರೇ, ಅವ್ರು ಎಲ್ಲಿದ್ದಾರೆ? ತನು ಅವರೇ, ನಾನು ನಿಮಗೆ ಹೇಳಿದ್ದೀನಿ ಅಲ್ವಾ, ನನಗೆ ಯಾರೂ ಇಲ್ಲ ಅಂತ. ಪ್ಲೀಸ್ ಮತ್ತೆ ಮತ್ತೆ ಅದನ್ನೇ ಕೇಳಬೇಡಿ. ಹೆಣ್ಣದವಳು ಗಂಡನ ಜೊತೆನೇ ಇರಬೇಕಮ್ಮ, ಆಗಲೇ ಅಲ್ವಾ ನಮಗೂ ಸಂತೋಷ. ಹೇಳಿ, ಪರವಾಗಿಲ್ಲ. ಲಲಿತಾ, ಯಾಕೆ ನೀವಿಬ್ಬರು ಸೇರಿ ಅವಳು ಅಷ್ಟೊಂದು ಬಲವಂತ ಮಾಡ್ತಿದ್ದೀರಾ? ಅವಳಿಗೆ ಹೇಳಬೇಕು ಅನ್ಸಿದ್ರೆ ಹೇಳ್ತಾ ಇದ್ಲಲ್ವಾ? ಹೇಳಲಿಲ್ಲ ಅಂದರೆ ಹೇಳುವಂಥ ಪರಿಸ್ಥಿತಿಯಲ್ಲಿ ಅವಳಿಲ್ಲ ಅಂತ ಅರ್ಥ. ಚಂದನ, ಇವರಿಬ್ಬರು ಈಗೆಲ್ಲ ಮಾತಾಡ್ತಾರೆ ಅಂತ ಬೇಜಾರು ಮಾಡ್ಕೊಬೇಡಮ್ಮ. ನನಗೆ ನಿನ್ನ ಮನಸ್ಸಲ್ಲಿ ಏನೊಂದು ನೋವಿದೆ ಅಂತ ಅನಿಸ್ತಾ ಇದೆ. ನಿಮ್ಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗ ನಮ್ಮ ಹತ್ರ ಹೇಳ್ಕೊ. ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಅಲ್ರಿ, ವಿಷಯ ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಾಳೆ ಏನಾದರೂ ಒಂದು ಹೆಚ್ಚು ಕಡಿಮೆ ಆಯಿತು ಅಂದರೆ ನಾವು ಅವ್ರಿಗೆ ಮಾಹಿತಿ ತಿಳಿಸ್ಬೋದಾ? ಲಲಿತಾ, ಯಾಕೆ ಕೆಟ್ಟದಾಗಿ ಯೋಚನೆ ಮಾಡ್ತೀಯಾ? ಅವಳು ನಮ್ಮನೆ ಬಂದಾಗಲಿಂದಲೂ ನಮಗಂತೂ ಒಳ್ಳೆಯದೇ ಆಗಿದೆ. ಅದಕ್ಕೆ ಅವಳು ಚೆನ್ನಾಗಿರಲಿ, ಅವಳಿಗೆ ಒಳ್ಳೇದಾಗಲಿ ಅಂತ ಒಳ್ಳೆ ಮನಸ್ಸಿಂದ ಹರಿಸು. ಅವಳು ನೋಡಿದ್ರೆ ಗೊತ್ತಾಗುತ್ತೆ ಅವಳ ಜೀವನದಲ್ಲಿ ತುಂಬ ನೊಂದಿದ್ದಾಳೆ ಅಂತ. ನೊಂದಿರೋ ಮನಸ್ಸಿಗೆ ಯಾವತ್ತೂ ಮತ್ತೆ ನೋವು ಕೊಡಬಾರ್ದು. ಚಂದನ ನಮ್ಮನೆ ಬಂದಾಗಲಿಂದಲೂ 24 ಗಂಟೆ ದುಡಿದಿದ್ದಾಳೆ. ಬೇರೆ ಕೆಲಸದ ಥರ ಈ ಕೆಲಸ ಮಾಡೋದಕ್ಕೆ ನಾನು ಬೇಗ ಹೋಗಬೇಕು ಅಂತ ಯಾವತ್ತೂ ಗೊಣಗಾಡಿಲ್ಲ. ಅದು ಅಲ್ಲದೆ ಅವಳು ಸಂಬಳನೇ ತಗೊಂಡಿಲ್ಲ. ಅವಳ ಬಗ್ಗೆ ಒಂದೇ ಒಂದು ಕಂಪ್ಲೇಂಟ್ ಇದುವರೆಗೂ ನಾನು ಕೇಳಿಲ್ಲ. ಅಂಥವಳ ಬಗ್ಗೆ ನೀವು ಅನುಮಾನ ಪಡ್ತೀರಲ್ಲ? ಏನೋ ಟಿ ವಿಲಿ ಬಂದಿರೋದನ್ನ ನೋಡಿ ಇದನ್ನೆಲ್ಲ ಕೆದಕಕ್ಕೆ ಹೋಗ್ಬೇಡಿ. ಅವಳು ಒಳ್ಳೆಯವಳಾಗಿದ್ದಾಳೆ. ಅವಳ ಹತ್ರ ಸ್ವಲ್ಪ ಒಳ್ಳೆಯದಾಗಿ ನಡ್ಕೊಳ್ಳಿ. ನೋಡಿದ್ರ ಮಾವ ಹೇಗೆ ಅವ್ರ ಪರ ವಹಿಸ್ಕೊಂಡು ಬಂದರು ಅಂತ. ಇವಾಗ ನೀವೇ ನಿಜ ಹೇಳಿ, ಅವ್ರು ಹೇಳೋದೆಲ್ಲ ನಿಮಗೆ ನಂಬೋ ಥರ ಇದೆಯಾ? ಅವ್ರು ಹೇಳಿದ್ದೆಲ್ಲ ನೀವು ನಿಜ ಅಂತ ನಂಬ್ತೀರಾ? ನನಗೇನೂ ನಂಬಿಕೆ ಬರ್ತಾ ಇಲ್ಲ. ಅವರು ಇಲ್ಲಿಗೆ ಯಾವುದೋ ಉದ್ದೇಶ ಇಟ್ಕೊಂಡು ಬಂದಿದ್ದಾರೆ ಅಂತ ನನ್ನ ಪ್ರಕಾರ. ನನಗೆ ಯಾಕೋ ಈಗ ಅನುಮಾನ ಶುರು ಆಗ್ತಾ ಇದೆ ತಾನು. ನಿಮ್ಮ ಮಾವ ಬೇರೆ ಹೇಳಿದ್ರಲ್ಲ, ಸಂಬಳ ಇಲ್ದಿರೋ ಕೆಲಸ ಮಾಡ್ತಿದ್ದಾಳೆ ಅಂತ. ಅಲ್ಲ, ಈ ಕಾಲದಲ್ಲಿ ಯಾರು ಸಂಬಳ ಇಲ್ದಿರೋ ಕೆಲಸ ಮಾಡ್ತಾರೆ ಹೇಳು? ಇದು ಯೋಚನೆ ಮಾಡಬೇಕಾಗಿರೋ ವಿಷಯನ. ಅಲ್ಲ, ಸರಿಯಾಗಿ ಸಂಬಳ ಕೊಟ್ರೇ ಸಂಬಳ ಕಮ್ಮಿ ಆಯಿತು ಅಂತ ಕೇಳೋರು ಜಾಸ್ತಿ ಇದ್ದಾರೆ. ಅಂಥದ್ರಲ್ಲಿ ಇವಳು ಸಂಬಳ ಇಲ್ಲದೆ ಕೆಲಸ ಮಾಡ್ತಿದ್ದಾಳೆ ಅಂದರೆ ಇದರಿಂದ ಏನೋ ಬಲವಾದ ಉದ್ದೇಶ ಇರುತ್ತೆ. ಏನಾದರೂ ಒಂದು ಅನಾಹುತ ಆಗೋಕ್ಕೆ ಮುಂಚೆ ನಾವು ಅವಳು ಬಾಯಿ ಬಿಡಿಸ್ಬೇಕು, ಆ ಅನಾಹುತನ ತಡಿಬೇಕು. ಏನು ಮಾಡೋದು? ಸಿದ್ದು, ನಾನು ಹುಡುಗರ ಕೈಲಿ ಫೋನ್ ಮಾಡಿಸ್ದೆ ಅಂತ ಬೇಜಾರೇನಿಲ್ಲ. ನಂಗೆ ಗೊತ್ತು ಕಲ ನಿಂಗೆ ನೋವಾಗದೆ ಅಂತ. ನೋಡು, ಹಂಗಂತ ನಾನು ಸುಮ್ಮನೆ ಇದ್ಬಿಟ್ರೆ ಇವರೆಲ್ಲ ಸೇರಿ ಅಧೋಗತಿಗೆ ತಂದುಬಿಡ್ತಾರೆ ಕಲ. ಭಾವನವ್ವ ಹೆಂಗೋ ಅವ್ರ ಅಣ್ಣನ ಮನೇಲಿ ಅವ್ರೆ ಅಂತ ಗೊತ್ತಾಗದೆ ಬೇಜಾರು ಮಾಡ್ಕೊಳ್ಳೋರು ಹಂಗಿದ್ರು ಬೇಜಾರು ಮಾಡ್ಕೋತಾರೆ, ಹಿಂಗಿದ್ರು ಬೇಜಾರು ಮಾಡ್ಕೋತಾರೆ. ಹುಡುಗರ ಕೈಲಿ ಫೋನ್ ಮಾಡಿಸಿ ಮಾತಾಡ್ಸೋದಕ್ಕಿಂತ ನೀನೇ ಅವ್ರನ್ನ ಮಾತಾಡ್ಸ್ಬಿಡಿವಂತೆ. ಬಾ, ಅವ್ರ ಮನೆ ತಗೋಗಿ ಮಾತಾಡ್ಕೊಬರ್ಮ. ಬೇಡ ಕಣ, ಮೊದಲೇ ಅವ್ರಣ್ಣ ಸರಿ ಇಲ್ಲ. ನೀನು ಬಂದರೆ ನಿನಗೂ ಏನಾದ್ರು ಅಂತಾನೆ. ಸುಮ್ಮನೆ ಅವನ ಕೈಯಲ್ಲಿ ನೀನು ಯಾಕಣ ಬಯಸ್ಕೋಬೇಕು? ಲೇ ಸಿದ್ದು, ಇಲ್ಲಿ ಜೀವನ ಸರಿ ಮಾಡೋದು ಮುಖ್ಯಕ್ಕಲ್ಲ. ಅವನು ಹಂಗಂತಾನೆ ಇವನು ಹಿಂಗಂತಾನೆ ಅಂತ ಅನ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ನೋಡು,
ಯಾರನ್ನಾರ ಜೀವನದಲ್ಲಿ ಕಳ್ಕೊಂಬಿಟ್ರೆ ಮತ್ತೆ ವಾಪಸ್ ಪಡ್ಕೊಳ್ಳೋದು ತುಂಬ ಕಷ್ಟ ಕಲ. ನೀನು ಬರದೇ ಇದ್ರೂ ಪರವಾಗಿಲ್ಲ, ನಾನೇ ಹೋಗಿ ಮಾತಾಡ್ಕೊಬತ್ತೀನಿ. ಬೇಡಣ್ಣ, ನೀನು ಹೋದರೆ ಅವ್ನು ನಿನ್ಗೇನಾರು ಅವಮಾನ ಮಾಡೇ ಮಾಡ್ತಾನೆ. ನನ್ನಿಂದ ನೀನು ಯಾಕಣ ಅವ್ನ ಬಾಯಲ್ಲಿ ಬೈಸ್ಕೋಬೇಕು? ನಂಗೆ ಇಷ್ಟ ಇಲ್ಲ, ಬೇಡ. ಲೇ ಸಿದ್ದು, ಹಿಂಗೆ ಆಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಯಾರಾದರೂ ಒಬ್ಬರು ಮುಂದೆ ನಿಂತು ಮಾತಾಡಲೇಬೇಕು. ನಮ್ಮನೆಯವ್ರು ಯಾರು ಮಾತಾಡ್ತಾರ ಅಂದರೆ ಅವ್ರಿಗೆ ಮೊದಲೇ ಭಾವನವ್ರು ಕಂಡ್ರೇ ಆಗೋದಿಲ್ಲ. ಸಿಕ್ಕಿದ್ದೆ ಚಾನ್ಸು ಅಂತ ನೀವಿಬ್ರು ದೂರ ಮಾಡಬೇಕು ಅಂತ ಕೂತವ್ರೆ. ಈಗ ಯಾರಾದರೂ ಮುಂದೆ ನಿಂತು ಮಾತಾಡಿದ್ನೆಲ್ಲ ಬಗೆಹರಿಸ್ಬೇಕು ಕಣಪ್ಪ. ಇದೇನಿಲ್ಲ ಸಿದ್ದು ಲವ್, ನೀನು ಬರೋದಿಲ್ಲ, ನನ್ನೂ ಹೋಗಕ್ಕೆ ಬಿಡೋದಿಲ್ಲ. ನಾನು ಹೇಳ್ತಿರೋದು ನಿಂಗೆ ಅರ್ಥ ಆಯ್ತದಲ್ಲ? ಅದು ಏನೇ ಆಗಲಿ ಕಣ, ಅವ್ರು ನನಗೆ ಡೈವರ್ಸ್ ಪೇಪರ್ ಕಳಿಸಿದ್ದು ತಪ್ಪೇ ಅಲ್ವೇ? ನಾನು ಅವ್ರಿಗೆ ಬೇಡ ಅಂತ ತಾನೇ ಅರ್ಥ. ನಾನೇ ಅವ್ರಿಗೆ ಬೇಡವಾದ್ಮೇಲೆ ನೀನು ಹೋದ್ರೆ ನಾನು ಹೋದ್ರೆ ಏನಣ್ಣ? ಏನು ಪ್ರಯೋಜನ ಹೇಳು? ಬಿಟ್ಬಿಡು. ಗೊತ್ತಿಲ್ಲದೆ ಏನು ಮಾತಾಡಬಾರ್ದು ಕಲ. ಅವರು ಡಿವೋರ್ಸ್ ಪೇಪರ್ ಕಳಿಸೋರೆ ಅಂತ ಆದಮೇಲೆ ನಾವು ಅದಕ್ಕೆ ಸುಮ್ಮನಿರೋಕ್ಕಾಗೋದಿಲ್ಲ. ಅದಕ್ಕೇನಾರು ಉತ್ತರ ಕೊಡಲೇಬೇಕು. ಸುಮ್ಮನೆ ಬಿಡೋಕ್ಕಾಗಲ್ಲ ಕಣಪ್ಪ. ಯಾರಾದರೂ ಮುಂದೆ ನಿಂತು ಪ್ರಯತ್ನ ಪಟ್ಟು ಇದನ್ನೆಲ್ಲ ಸರಿ ಮಾಡಲೇಬೇಕು, ಮಾತಾಡಲೇಬೇಕು. ಇಲ್ಲ ಅಂದರೆ ಸಂಸಾರಗಳು ಹಾಳಾಗೋಯ್ತವೆ ಕಣೋ. ಮೊನ್ನೆ ಪಂಚಾಯತಿಲಿ ಆಗಿದ್ದು ಯಾರದ್ದು ಸರಿಯೋ ಯಾರದ್ದು ತಪ್ಪೋ ನಂಗೆ ಗೊತ್ತಿಲ್ಲ. ಆದರೆ ಎಲ್ರದ್ದು ತಪ್ಪದೆ, ಎಲ್ಲರೂ ತಪ್ಪು ಮಾಡವ್ರೆ. ಈಗ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದಿಲ್ಲ ಕಲ. ಈಗ ನಿನ್ನ ಬದುಕನ್ನ ಸರಿ ಮಾಡ್ಕೊಳ್ಳೋ ಸಮಯ. ಇಂಥ ಟೈಮ್ನಾಗೆ ನೀನೊಂದು ದಿಕ್ಕು ಅವರೊಂದು ದಿಕ್ಕಾಗ್ಬಿಟ್ರೆ ಹೆಂಗ್ಲಾಸಿದ್ದು? ನೀನು ಏನಾದರೂ ಹೇಳೋಣ, ಆದರೆ ನನ್ನ ಮನ್ಸಿಗೆ ಯಾಕೋ ಹೋಗೋದು ಬೇಡ ಅಂತಾನೆ ಅನಿಸೋದೆ. ಬಿಟ್ಬಿಡೋಣ ಅತ್ತಾಗೆ. ಲೋ ಸಿದ್ದು, ಸಿದ್ದು, ಏನ್ರಿ ಅವನ ತಲೆ ಕೆಡಿಸ್ತಾ ಇದ್ದೀರಾ? ನಿಮಗೆ ಗೊತ್ತು ತಾನೆ ಅತ್ತೆ ಮಾವ ಇಬ್ರಿಗೂ ಭಾವನ ತಲೆ ಕಂಡ್ರೆ ಆಗಲ್ಲ ಅಂತ. ಅದು ಗೊತ್ತಿದ್ದೂ ಹೋಗು ಮಾತಾಡು ಬಗೆಹರಿಸ್ಕೊ ಅಂತ ಹೇಳ್ತಾ ಇದ್ದೀರಾ ಅವನಿಗೆ. ಯಾಕೆ ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಹಾಂ, ಮನೆಯಲ್ಲಿ ಎಲ್ಲರೂ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ ಅಂತ ಅಂದಮೇಲೆ ಅದನ್ನು ಕೇಳಿಸ್ಕೊಂಡು ಸುಮ್ಮನೆ ಇರಬೇಕು ತಾನೆ. ಯಾಕೆ ನಿಮ್ಮ ತಂದೆ ವಿರುದ್ಧ ಕಟ್ಕೋಬೇಕು ಅಂತಿದ್ದೀರಾ ನೀವು? ಏನು ನಿನ್ನ ಮಾತಿನ ಅರ್ಥ? ನನ್ನ ತಮ್ಮನ ಸಂಸಾರ ಹಾಳಾಗೋಗ್ಬಿಡ್ಲಿ, ಅವನ ಜೀವನ ಸರ್ವನಾಶ ಆಗೋಗ್ಬಿಡ್ಲಿ ಅಂತ ನಾನು ಎಲ್ರಿ ಹತ್ರ ಅಂದೆ? ನೋಡು ನೀಲು, ಅವನು ನನ್ನ ಒಡ ಹುಟ್ಟಿದವನು. ಅವನ ಸಂಸಾರ ಹಿಂಗಾಗಿರುವಾಗ ಮುಂದೆ ನಿಂತು ಸರಿ ಮಾಡಬೇಕಾದ್ದು ಅಣ್ಣನಾಗಿ ನನ್ನ ಕರ್ತವ್ಯ. ಇಂಥ ಸಮಯದಲ್ಲಿ ಯಾರು ಏನು ಅನ್ಕೋತಾರೆ ಅನ್ನೋ ಅವಶ್ಯಕತೆ ನನಗಿಲ್ಲ. ಸಂಸಾರಗಳನ್ನ ಸರಿ ಮಾಡೋದ್ರಲ್ಲಿ ನೀವು ಎಂಥ ದೊಡ್ಡ ಎಕ್ಸ್ಪರ್ಟ್ ಅನ್ನೋದನ್ನ ನಾನು ಚೆನ್ನಾಗೇ ಕಂಡಿದ್ದೀನಿ. ಇಷ್ಟಕ್ಕೂ ನಿಮಗೆ ನಿಮ್ಮ ತಮ್ಮನ ಮೇಲೆ ಅದೆಂಥ ಯಥೇಚ್ಛವಾದಂಥ ಪ್ರೀತಿ ಇದೆ ಅನ್ನೋದನ್ನ ಎಲ್ಲರೂ ಕಂಡಿದ್ದಾರೆ. ಸಾಕು, ಸುಮ್ಮನಿರ್ರಿ. ಇಲ್ಲಿ ಬರೀ ನೀವು ಮತ್ತು ನಿಮ್ಮ ತಮ್ಮ ಮತ್ತು ಆ ಭಾವನಾ ಅಷ್ಟೇ ಅಲ್ಲ ಇರೋದು. ಸಂಸಾರ ಅಂತ ಅಂದಮೇಲೆ ಎಲ್ಲರ ನಿಲುವು ಕೂಡ ಇಂಪಾರ್ಟೆಂಟೇ. ಅತ್ತೆ ಮಾವ ಏನು ಹೇಳ್ತಾರೋ, ಮನೆಯಲ್ಲಿ ದೊಡ್ಡವರು ಯಾವ ನಿರ್ಧಾರಕ್ಕೆ ಬರ್ತಾರೋ ಅದೇ ಫೈನಲ್ಲು. ಲಕ್ಷ್ಮೀ ನಿವಾಸ